ವೆಲ್ಕಮ್ ಟು ಪವರ್ ಆಫ್ ಡ್ರೆಸ್ಸಿಂಗ್ ಎಪಿಸೋಡ್ ಸೀರೀಸ್ 4. ಸೊ ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಮಾರ್ನಿಂಗ್ ಅಂತ ಫ್ರೆಶ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಕಾಫಿ ಕುಡಿತಾ ಮಾತಾಡಿಕೊಂಡು ನಗಾಡ್ತಿದ್ದೆ. ಸೊ ಇವತ್ತು ಬಂದುಬಿಟ್ಟು ನನ್ನ ಎಕ್ಸಾಮ್ ಇತ್ತು, ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮು. ಸೊ ಅದಕ್ಕೆ ಕಾಲೇಜ್ಗೆ ಹೋಗಬೇಕು ಅಂತ ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಟಿಫನ್ನು ಕಾಫಿ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಸ್ಕಿನ್ ಕೇರ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಬೇಸಾಗಿ ನಾನು ಮಾಯ್ಶ್ಚರೈಸರು, ಹಾಗೆ ಡೈಲಿ ಗ್ಲೋ ಕ್ರೀಮು, ಸೀರಮು, ಲಿಪ್ಸ್ಟಿಕ್ಕು, ಕಾಜಲು, ಬಿಂದಿ, ಹಾಗೆ ಒಂದು ಡಿಯೋಡ್ರೆಂಟು, ಪರ್ಫ್ಯೂಮು. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಸ್ಕಿನ್ ಕೇರ್ ಮಾಡಿ ಆಯಿತು. ಟೈಮ್ ಆಯಿತು ಅಂತ ಟೈಮ್ ನೋಡ್ತಾ ಇದ್ದೆ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ಲೇಟ್ ಆಗೋಯಿತು ಸ್ವಲ್ಪ. ಲವ್ ಈಸ್ ಎ ಮಿರರ್. ಸೊ ಅದು ಯಾವತ್ತೂ ಕೂಡ ನಮ್ಮನ್ನು ನಾವು ಹೇಗಿರ್ತೀವೋ ಅದು ಆ ಥರ ನಮ್ಮನ್ನು ತೋರಿಸುತ್ತೆ. ಸೊ ಯಾವತ್ತೂ ಅಷ್ಟೇ ನಾವು ಲವ್ವನ್ನು ಒಂದು ಕೋಪದಿಂದನೇ ಎಕ್ಸ್ಪ್ರೆಸ್ ಮಾಡಬೇಕು ಅಂತೇನಿಲ್ಲ, ನಾವು ಖುಷಿಯಿಂದ ಹ್ಯಾಪಿಯಿಂದನೂ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ನಮಗೆ ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಮಾತ್ರ ನಾವೇನು ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ನಾವು ಏನನ್ನು ಪಡ್ಕೊಳ್ತೀವಿ, ಏನೇನು ಕಳ್ಕೊಳ್ತೀವಿ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಜೀವನದಲ್ಲಿ ನಮ್ಮ ಹ್ಯಾಪಿನೆಸ್ನ ಮತ್ತು ಖುಷಿನ ಯಾವತ್ತೂ ಕಳ್ಕೊಬಾರ್ದು. ಸೊ ಲೆಟ್ ಸೆಲೆಬ್ರೇಟ್ ಅವರ್ ಲೈಫ್. ಸೊ ಯಾವತ್ತೂ ದಿನನಿತ್ಯನೂ ಕೂಡ ಪ್ರತಿದಿನವೂ ಪ್ರತಿ ಕ್ಷಣವೂ ನಾವು ಸೆಲೆಬ್ರೇಟ್ ಮಾಡಬೇಕು. ಜಸ್ಟ್ ಲೀವ್ ಫಾರ್ ಎ ಡೇ. ಈ ಕ್ಷಣ, ಈ ದಿನ ನಮ್ಮದು. ಸೊ ಈ ದಿನ, ಈ ಕ್ಷಣ ನಾವು ಇರ್ತೀವಿ ಅಂದರೆ ನಾವು ಯಾವ ಥರ ನೀಟಾಗಿ ಎಂಜಾಯ್ ಮಾಡ್ತಾ ನಾವು ಕಾಲನ ಕಳೆಯೋಣ. ಸೊ ಲೈಫ್ ಕೊಟ್ಟಿರೋದಕ್ಕೆ ದೇವ್ರಿಗೆ ಒಂದು ಥ್ಯಾಂಕ್ಫುಲ್ ಹೇಳ್ತೀನಿ, ಹಾಗೆ ಗ್ರೇಟ್ಫುಲ್ ಆಗಿರ್ತೀನಿ. ಸೊ ಬರೋ ಅಷ್ಟರಲ್ಲಿ ನನ್ನ ಹೇರ್ಸ್ ಎಲ್ಲ ಈ ಥರ ಆಗೋಗ್ಬಿಟ್ಟಿತ್ತು ಎಕ್ಸಾಮ್ ಮುಗಿಸ್ಕೊಂಡು. ಇನ್ನು ಯಾರೇ ಏನೇ ಹೇಳಲಿ ನನ್ನ ಬಗ್ಗೆ, ಸೊ ನಾನು ಅವ್ರ ಮಾತು ಕೇಳೋದು ಇಲ್ಲ ಕೂಡ. ನನಗೆ ಹೇಗೆ ಬೇಕು, ನಾನು ಹೇಗಿರಬೇಕು ಅನ್ನೋದನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದನ್ನು ಅಷ್ಟೇ ನಾನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಕೈಲಿ ಒಂದು ಕೆಟ್ಟದ್ದು ಒಳ್ಳೆಯದನ್ನ ಮಾಡೋಕ್ಕಾಗುತ್ತೋ ಬಿಡುತ್ತೋ. ಸೊ ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು, ಯಾರಿಗೂ ಕೆಟ್ಟದನ್ನು ಹೇಳಬಾರ್ದು. ಸೊ ನಾನು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀನಿ, ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ. ನನ್ನ ಮೈಂಡು ಅದು ಇನ್ನು ಬೇರೆಯವ್ರಿಗೋಸ್ಕರ ನಮ್ಮನ್ನು ನಾವು ಕಳ್ಕೊಬಾರ್ದು. ಸೊ ಸೆಲ್ಫ್ ಪರ್ಸ್ನಾಲಿಟಿ ಅನ್ನೋದು ತುಂಬ ಮುಖ್ಯ. ಸೊ ಸೆಲ್ಫ್ ಪರ್ಸ್ನಾಲಿಟಿ ಅನ್ನೋದಿಲ್ಲ ಅಂತ ಅಂದರೆ ರೆಸ್ಪೆಕ್ಟ್ ಅನ್ನೋದು ಕೂಡ ಸಿಗೋದಿಲ್ಲ. ಇದನ್ನೆಲ್ಲ ನಾನು ಕಾಂಟೆಂಟ್ಗಾಗಿ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.